ಒಂದ್ ಸ್ವಲ್ಪ ತಲೆಯಾಗಿಂದ ನಂದು ಅಂತ ತೆಗೀರಿ. ಯಾಕೆ ಜಗಳ ಆಗ್ಯಾವ ಹೇಳ್ರಿ ಮನ್ಯಾಗೆಲ್ಲ? ಜಗಳ, ಹೊಡೆದಾಟ, ಬಡದಾಟ ಎಲ್ಲ ಮನಿ ತುಂಬಾ ಮನಿ ರಣರಂಗ ಆಗಿದ್ದು, ಮನ್ಯಾಗ ಯುದ್ಧ ಆಗಿದ್ದು ಎದಕ್ಕಾಗ್ಯಾವ ಅಂದ್ರ ಈ ನಂದು ಅನ್ನೋದು. ಅಪ್ಪ ನಂದು ನಡಿಬೇಕನ್ನವ, ಇವ್ ಹುಡುಗರಿಗೆ ಅನುಭವ ಇಲ್ಲ, ನಾ ಹೇಳ್ದಂಗ ಮಕ್ಕಳು ಕೇಳ್ಬೇಕಂತ ಅಪ್ಪ. ಮಕ್ಕಳೇನಂತವ, ಇವು ನಾವು ವಿ ಲಿವ್ ಇನ್ ಎ ನ್ಯೂ ಜನರೇಷನ್, ಹೊಸ ಯುಗದೊಳಗೆ ನಾವಿರ್ತೀವಿ, ಅವ್ರ ಹಳೆ ಮಂದಿ ಏನ್ ಗೊತ್ತಾಗೋದಿಲ್ಲ, ನಾ ಹೇಳ್ದಂಗ ಮನಿ ನಡಿಬೇಕಂತ ಮಗ. ಶುರು ಆತ್ ನೋಡಿ ಯುದ್ಧ. ಇವ ನಂದ್ ಹೇಳ್ದಂಗ ನಡಿಬೇಕಂತ ಈತ, ನಂದ್ ಹೇಳ್ದಂಗ ನಡಿಬೇಕಂತ ಆತ. ಖಲೀಲ್ ಜಿಬ್ರಾನ್ ಅಂತ ಹೇಳಿ ಒಬ್ಬ ಒಂದು ಪ್ರಾಫೆಟ್ ಅಂತ ಹೇಳಿ ಒಂದು ಪುಸ್ತಕ ಬರೀತಾರ. ಅದ್ರೊಳಗ ಬಹಳ ಒಂದು ಚಲೋ ಘಟನಾ ಬರೀತಾರ, ಒಂದು ವೆರಿ ಇಂಪ್ರೆಸಿವ್ ಲೈಫ್. ಅವ ಏನಂತಾನ, ಯಾರೋ ಕೇಳ್ತಾರ ಅವನು, ಎಷ್ಟು ಜಗಳ ಹೊಡೆದಾಟ ತಂದೆ ಮಕ್ಕಳ ಮಧ್ಯೆ ನಡೀತದೆ. ಸೇ ಸಮಥಿಂಗ್ ಅಬೌಟ್ ಫಾದರ್ ಅಂಡ್ ಚಿಲ್ಡ್ರನ್, ಹೌ ದೇ ಹ್ಯಾವ್ ಟು ಬಿ, ಹೌ ದೇ ಹ್ಯಾವ್ ಟು ಲಿವ್ ಲೈಫ್. ತಂದೆ ಮಕ್ಕಳ ಸಂಬಂಧ ಅಂದ್ರೆ ಹೆಂಗಿರ್ಬೇಕು ಸ್ವಲ್ಪ ಹೇಳ್ರಿ ಅಂತ ಖಲೀಲ್ ಜಿಬ್ರಾನ್ ಕೇಳ್ತಾನ. ಅವ ಅಂತಾನ, ನೋಡು ತಂದೆ ಮಕ್ಕಳ ಸಂಬಂಧ ಹೇಗಂದ್ರ ಒಂದು ಬಿಲ್ ಐತಿ, ಬಿಲ್ ಒಂದು ಬಾಣ ಐತಿ, ಒಬ್ಬ ಬಿಲ್ಲುಗಾರ ಅದಾನ. ತಂದೆ ಬಿಲ್ ಇದ್ದಂಗ, ಮಗ ಬಾಣ ಇದ್ದಂಗ. ದೇವರದಾನಲ್ಲ ಅವ ಬಿಲ್ಲುಗಾರ. ದೇವರು ಬಿಲ್ಲುಗಾರ, ತಂದೆ ಬಿಲ್ಲ, ಮಗ ಬಾಣ ಇದ್ದಂಗ. ಭಗವಂತನಿಗೇನು ಬಿಲ್ಲಿನ ಮೇಲೆ ಬಹಳ ಪ್ರೀತಿ, ಬಾಣಿನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಬಾಣವನ್ನ ಎಷ್ಟು ಪ್ರೀತಿ ಮಾಡ್ತಾನ, ಬಿಲ್ಲನ್ನು ಅಷ್ಟೇ ಬಿಲ್ಲುಗಾರ ಪ್ರೀತಿ ಮಾಡ್ತಾನ. ಆದ್ರ ಬಾಣ ಮುಂದೆ ಹೋಗಬೇಕಾದ್ರ ಬಿಲ್ಲು ಸ್ವಲ್ಪ ಬಾಗಬೇಕು. ಉಪಮೆ ಎಷ್ಟು ಚಲೋ ಚಂದ. ಬಾಣ ಮುಂದೆ ಹೋಗಬೇಕಾದ್ರ ಬಿಲ್ಲು ಸ್ವಲ್ಪ ಬಾಗಬೇಕು. ಬಾಣಕ್ಕೂ ಗೊತ್ತಿರಬೇಕು, ನಾ ಮುಂದೆ ಹೋಗಬೇಕಾದ್ರೆ ಬಿಲ್ ಬಿಟ್ಟಿರಬಾರ್ದು ಅನ್ನೋದು ಬಾಣಕ್ಕೂ ಗೊತ್ತಿರಬೇಕು. ದೇವರು ಬಿಲ್ಲುಗಾರ, ತಂದೆ ಬಿಲ್ ಇದ್ದಂಗ, ಮಕ್ಕಳು ಬಾಣ ಇದ್ದಂಗ. ಮಕ್ಕಳು ಮುಂದೆ ಹೋಗಬೇಕಾಗಿತ್ತು ಅಂದ್ರ ತಂದೆ ಸ್ವಲ್ಪ ಮಕ್ಕಳ ಮಾತು ಕೇಳಬೇಕು. ಹೊಸ ಹೊಸ ಐಡಿಯಾಸ್ ಇರ್ತಾವ ಅವ್ರ ಹತ್ರ, ಸ್ವಲ್ಪ ಬಾಗಬೇಕು. ಮತ್ತ ನಾವು ಬಹಳ ಮುಂದಾವರ್ದಿವಂತ ತಿಳ್ಕೊಂಡ್ ಹಂಗ ಹೋಗೋದಲ್ಲ. ನಮ್ಮಪ್ಪ ಗಳಿಸಿದ್ದು, ಅವ ಮಾಡಿದ ಅನುಭವ ಕೇಳಬೇಕು ಅಂತ ತಂದೆಗೆ ಬಿಟ್ಟು ಇರಬಾರ್ದು. ಇದು ಸಂಬಂಧ. ಇದು ಇರದೇ ಇದ್ದರೆ ಹೆಂಗ ನಡೀತದೆ? ಎಷ್ಟು ಅನುಭವ ಅವ್ರದ್ದು ದೊಡ್ಡದು. ಈಗ ಮನ್ಯಾಗ ಅತ್ತಿ ಸೊಸೆ ಇರ್ತಾರ, ಎದಕ್ ಗಲಾಟಿ ಮನ್ಯಾಗ ಜಗಳ ಅಂದ್ರ, ತವ್ರ ಮನೆಯಿಂದ ಎಲ್ಲಾ ಬಂಗಾರ ತಂದೀನಿ, ನಾ ಯಾಕೆ ಚಾವಿ ಅತ್ತಿ ಕೈಯಾಗ ಕೊಡ್ಬೇಕಂತ ಈಕಿ. ಅತ್ತಿ ಅಷ್ಟು ಚಾವಿ ಅಕ್ಕಿ ಕೈಯಾಗ ಕೊಟ್ರೆ ನಾಳೆ ನನ್ನ ಮಾತು ಕೇಳಲಿಕ್ಕೆ ಅಂತ ಈಕಿ. ಚಾವಿ ನನ್ನ ಕೈಯಾಗ ಇರ್ಬೇಕು. ಅದು ಬೆಳಕ್ ಹರಿದ ಕೂಡ್ಲೆ ಇದು ಕಂಪ್ಲೇಂಟ್ ಮಗನ ಮುಂದ್ ತರ್ಬೇಕು. ಚಾವಿ ನನಗ ಇರ್ಲಿ ಅಂತ ಅವ್ವ, ಇಲ್ಲ ಚಾವಿ ಬಂಗಾರ ನನಗ್ ಬೇಕಂತ ಹೆಂಡತಿ. ಬೆಳಕ್ ಹರಿದ ಕೂಡ್ಲೆ ಅವ್ವ ಕಂಪ್ಲೇಂಟ್ ಹೇಳಕ್ಕೆ, ಕತ್ತಲಾದ ಕೂಡ್ಲೆ ಇದು ಮನ್ಯಾಗ ದೇವ್ ಕಂಪ್ಲೇಂಟ್ ಹೇಳಕ್. ಅದು ಹುಡುಗಂದ, ಭಗವಂತ ನೀ ಎಷ್ಟಂತಿ ಅಷ್ಟು ಕಾಯಿ ಹೊಡಿತೀನಿ, ಬೆಳಕು ಹರಿಸ್ಬೇಡ, ಕತ್ತಲನ್ನು ಮಾಡಬೇಡ. ಇದು ಬೆಳಕ್ ಹರಿದ್ರ ಒಂದು ಸಮಸ್ಯೆ ಐತಿ, ಕತ್ತಲಾದ್ರ ಒಂದು ಸಮಸ್ಯೆ ಐತಿ. ಒಟ್ಟು ಬೆಳಕುನು ಹರಿಬ, ಕತ್ತಲನು ಆಗಬಾರ್ದು. ಅದು ಒಂದ್ ದಿವ್ಸ ಗೃಹಲಕ್ಷ್ಮಿ, ಲಕ್ಷ್ಮಿ ಪೂಜೆ ಮಾಡ್ತಿದ್ರು. ಬಂಗಾರ ಅತ್ತಿ ಕೈಯಾಗ ಚಾವಿತ್ತು, ಹೊತ್ತು ಬಂಗಾರ ಒಂದಿತ್ತು. ಅದು ಸೊಸಿ ಬಂದ್ಲು. ಅತ್ತಿ ಹೇಳ್ತಿತ್ತು, ಯಾಕ್ರಿ ಅತ್ಯಾರ ಹೇಳಕತ್ತೀರಿ? ಇಲ್ಲವ ಬಂಗಾರ ತಗೊಂಡ್ ಹೋಗ್ಯಾರ. ತೋಂಡಕ್ಕಿ ಆಕಿನೇ ಗೃಹಲಕ್ಷ್ಮಿ ಅಲ್ಲೇ. ನಿಮ್ಮಂತವ್ರು ತಗೊಂಡವ್ರು ಯಾರು ಉದ್ದಾರ ಹಾಕ್ತಾರ ಬಿಡ್ರಿ, ತಾನ ತಗೊಂಡಾಳ. ಅದು ಮುದುಕಿ ಸೊಸಿನ ಕರ್ಕೊಂಡು ಅಷ್ಟೊತ್ತರೊಳಗೆ ತಮ್ಮಗ್ ಕೊಟ್ಟು ಕಳಿಸಿದ್ಲು ಬಂಗಾರಕ್ಕೆ. ಅದು ಮುದುಕಿ ಜ್ಯೋತಿಷ್ಯ ಕೇಳಕ್ ಬಂತು. ಜ್ಯೋತಿಷ್ಯ ಕೇಳಕ್ ಬಂದು, ಯಪ್ಪ ಬಂಗಾರ ಹೋಗೈತಿ, ಏನು ಮನ್ಯಾಗ ಹೋಗೈತೆ ಏನು ಹೊರಗೆ ಹೋಗೈತಿ? ಅವ್ರು ಹೇಳಿದ್ರ, ಮೊದಲ್ ಮನ್ಯಾಗ ಹೋಗೈತೇವ, ಆಮೇಲೆ ಹೊರಗೆ ಹೋಗೈತೆ. ಮೊದಲೇನು ಮನ್ಯಾಗ ಹೋಗೈತಿ, ಆಮೇಲೆ ಹೊರಗೆ ಹೋಗೈತ. ಯಪ್ಪ ತಾನ ತಂದಿಡ್ತಾರೆ, ಮತ್ತ ನಾ ಏನು ಪ್ರಯತ್ನ? ಅವ್ರ ಜ್ಯೋತಿಷಿಗಳು ಬಾಳ ಚಂದ ಹೇಳಿದ್ರು, ಯವ್ವ ಬಂಗಾರದ ಬಿಡು, ಬಂಗಾರ ಇಟ್ಟುಕೊಂಡು ಜಗತ್ತಿನೊಳಗೆ ಯಾರು ಯಾರನ್ನು ಕಂಟ್ರೋಲ್ ಇಟ್ಕೊಳಕ್ ಆಗೋದಿಲ್ಲ. ಬಂಗಾರ ಇಟ್ಕೊಳ್ಳೋದು ಬಿಡು, ಬಂಗಾರಕ್ಕಿಂತ ಬಂಗಾರದಂತ ಹೃದಯ ಇಟ್ಟುಕೊಂಡವ್ರು ಎಲ್ಲರನ್ನು ಕಂಟ್ರೋಲ್ನಾಗ ಇಟ್ಕೊಂಡ್ರು.
ಬಂಗಾರದಂತ ಹೃದಯ ಬೇಕಷ್ಟೆ. ಆಗ್ತವ ಇಲ್ಲೂ ವ್ಯತ್ಯಾಸಗಳು. ಈಗ ನಾವು ನಮ್ಮ ಧರ್ಮ ಶ್ರೇಷ್ಠ ಅಂತ ನಾವು, ಅವ್ರ ಧರ್ಮ ಶ್ರೇಷ್ಠ ಅಂತ ಅವರು, ಎಷ್ಟು ಗುದ್ದಾಟಗಳದಾವ. ಎದಕ್ಕ? ಧರ್ಮಕ್ಕಾಗಿ. ಅವ್ರ ಧರ್ಮ ಶ್ರೇಷ್ಠ ಅಂತ ಅವರು, ಇವ್ರ ಧರ್ಮ ಶ್ರೇಷ್ಠ ಅಂತ. ಎಷ್ಟು ಹೊಡೆದಾಟ ಐತಲ್ಲ ಜಗತ್ತಿನ. ಸುಮ್ಮನೆ ವಿಚಾರ ಮಾಡ್ರಿ, ಭೂಮಿ ಮೇಲೆ ಎಷ್ಟು ಧರ್ಮಗಳು. ಗಾಳಿಗಳು ಅಂತಿಲ್ಲ, ನೀರುಗಳು ಅಂತಿಲ್ಲ, ಸೂರ್ಯಗಳು ಅಂತಿಲ್ಲ, ಭೂಮಿಗಳು ಅಂತಿಲ್ಲ. ಭೂಮಿ ಒಂದೇ, ಸೂರ್ಯ ಒಂದೇ, ಗಾಳಿ ಒಂದೇ, ನೀರು ಒಂದೇ. ಧರ್ಮಗಳು ವೈ ಇಟ್ ಈಸ್ ಪ್ಲೂರಲ್? ಧರ್ಮಗಳು ಯಾಕೆ? ಈ ಮನುಷ್ಯ ಈ ಜಗತ್ತಿಗೆ ಬೇಕಾಗಿದ್ದು ಧರ್ಮಗಳು ಅಲ್ಲ. ಮನುಷ್ಯನನ್ನ ಮನುಷ್ಯನಂತೆ ಪ್ರೀತಿಸುವ ಒಂದು ಮಾನವ ಧರ್ಮ ಆದ್ರೂ ಸಾಕಷ್ಟೇ. ಇದಕ್ಕಿಂತ ದೊಡ್ಡ ಧರ್ಮ. ಮನುಷ್ಯ ಒಂದು ಮಾವಿನ ಗಿಡವನ್ನ ಮಾವಿನ ಗಿಡದಂತೆ ನೋಡ್ತಾನ, ಲಿಂಬೆಯ ಗಿಡವನ್ನ ಲಿಂಬೆಯ ಗಿಡದಂತೆ ನೋಡ್ತಾನ. ಯಾಕ ಮನುಷ್ಯನನ್ನ ಮನುಷ್ಯನಂತೆ ನೋಡದ ಧರ್ಮಗಳು ಎಷ್ಟಿದ್ರ ತಾನೆ ಏನಿದೆ ಭೂಮಿಯ ಮೇಲೆ? ಇರಬೇಕಷ್ಟೇ ಧರ್ಮಗಳು ಬೇಕಾಗ್ತದೆ ಮನುಷ್ಯ. ನಂದು ನಿಂದು ಶ್ರೇಷ್ಠ ಅಂತಲ್ಲ, ಇದೆಲ್ಲ ದೇವ ನಿರ್ಮಿತ ಜಗತ್ತು ಅನ್ನುವ ಭಾವ ಬೇಕಷ್ಟೆ. ಅದಕ್ಕ ಪತಂಜಲ ಏನ್ ಹೇಳ್ತಾನಂದ್ರ, ಅಸ್ಥೇಯ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋ. ಸ್ವಲ್ಪ ನಂದು ಅಂತ ಭಾವನಾ ಬಂತು, ನೀ ಕಳು ಮಾಡ್ದಂಗ ಇದು ಅಂತ. ನೀನ್ ಎಷ್ಟರ ಕಷ್ಟಪಟ್ಟು ಗಳಿಸಿರು, ನಿನ್ ಎದ್ಯಾಗ ನಂದು ಅಂತ ಬಂದ್ರೆ ನೀ ಕಳು ಮಾಡ್ದಂಗ ಐತಿ. ಅವ ಹೇಳ್ತಾನ ಪತಂಜಲ, ಮೊದಲ ತಲೆಯಾಗಿಂದ ಏನು, ಇದು ನಂದು ಅನ್ನೋದು ತೆಗಿ. ನಂದು ಅಂತ ಬಂತು ಅಂದ್ರೆ ಕಳು ಮಾಡ್ದಂಗ. ಒಂದನೇದ್ದು. ಎರಡನೇದ್ದು, ಇನ್ನೊಬ್ಬರ ವಸ್ತುವನ್ನು ಕೈ ಮುಟ್ಟಿ ಕಳು ಮಾಡಿದ್ರು ಕಳು ಮಾಡ್ದಂಗ. ಇನ್ನೊಂದು, ಮನಸ್ಸಿನಾಗ ಇನ್ನೊಬ್ಬರ ವಸ್ತು ನಾನು ಪಡಿಬೇಕಂತ ಇಚ್ಛೆ ಬಂದ್ರು ಸಹಿತ ಕಳು ಮಾಡ್ದಂಗ. ನನ್ನ ಮನುಷ್ಯನೊಳಗೆ ಇನ್ನೊಬ್ಬರ ವಸ್ತು ನನಗ್ ಬೇಕು ಅಂತ ಇಚ್ಛೆ ಪಟ್ರು ಸಹಿತ ಕಳು ಮಾಡ್ದಂಗ. ನಾವ್ ಅಂತೀವಿ ಇಲ್ಲಿ ಇನ್ನೊಬ್ಬರನ್ನು ಹೋಲಿಸಿಕೊಂಡು ಏನಂತೀವಿ, ದೇವ್ರೆ ಅವ್ರಿಗೆ ಹೊಲ ಕೊಟ್ಟೆ, ಮನಿ ಕೊಟ್ಟೆ, ಕಾರ್ ಕೊಟ್ಟೆ, ನನಗೇನು ಕೊಟ್ಟೆ. ಅವ ದೇವ್ರಂತಾನ, ನಿಮ್ ಮಂದಿಗ್ ಕೊಟ್ಟಿದ್ದು ನೋಡಿ ಕೆಟ್ಟೆ ಅಂತ ದೇವ್ರಂತಾನ ಅಷ್ಟ. ಅಂದ್ರೆ ನಮ್ಮ ಮನಸ್ಸಿನಾಗ ಇನ್ನೊಬ್ಬರ ಬಗ್ಗೆನು ಇನ್ನೊಬ್ಬರ ವಸ್ತುವನ್ನು ಇಚ್ಛಿಸಲಾರ್ದ ಬೇಕು. ಮತ್ತೆ ನಮಗ ಅಷ್ಟಕ್ಕೆ ಸಮಾಧಾನ ಆಗೋದಿಲ್ಲ. ಯಾರೋ ಅಂಗಡ್ಯಾಗ ಒಂದು ಹುಡುಗ ಕುಂತಿರ್ತಾನಲ್ಲ, ಆ ಹುಡುಗ ಅಂಗಡ್ಯಾಗ ವ್ಯಾಪಾರ ಮಾಡೋದು ಬಿಟ್ಟು ಅವನು ಕರ್ಕೊಂಡು ನಾವೆಲ್ಲೋ ಹವಾಲ್ತಿ ಕರ್ಕೊಂಡು ಹೋಗ್ತೀವಿ, ದುಶ್ಚಟಗಳು ಕರ್ಕೊಂಡು ಹೋಗ್ತೀವಲ್ಲ, ವ್ಯಾಪಾರ ಉದ್ಯೋಗ ಮಾಡುವ ಹುಡುಗನ್ನ ಬಿಡಿಸಿ ನಾವು ಬೇರೆ ಕೆಲ್ಸಕ್ಕೆ ಕರ್ಕೊಂಡು ಹೋದ್ರೆ ಅದು ಕಳು ಮಾಡ್ದಂಗ ಅಂತ. ಯಾಕಂದ್ರೆ ಅವನ ಶಕ್ತಿ ಮತ್ತು ಸಮಯ ನಾವು ಖರ್ಚು ಮಾಡಿಸಕ್ಕೆ. ಒಬ್ಬ ಹುಡುಗ ಓದ್ತಿರ್ತಾನ, ಅವನು ಓದೋದನ್ನು ಬಿಟ್ಟು ನಾವೆಲ್ಲೋ ಬೇರೆ ಕಡೆ ಕರ್ಕೊಂಡು ಹೋದ್ರೆ ಇದು ಕಳು ಮಾಡ್ದಂಗ ಅಂತ. ಯಾಕಂದ್ರೆ ಅವನ ಶಕ್ತಿ ಸಮಯವನ್ನು ನಾವು ಹಾಳು ಮಾಡ. ಅದಕ್ಕೆ ಮನುಷ್ಯನಿಗೆ ಅಸ್ಥೇಯ ಪಾಠ ಹೇಳ್ತಾರೆ ಪತಂಜಲರು. ಏನಂದ್ರೆ ಜಗತ್ತಿನೊಳಗೆ ಏನೈತಿ ಅದು ಸ್ವಲ್ಪ ಬಯಸಬೇಡ, ಕಳು ಮಾಡಬೇಡ, ಮುಟ್ಟಬೇಡ ಇನ್ನೊಬ್ಬರ ವಸ್ತುಗಳನ್ನು. ಒಬ್ಬ ತಾಯಿ ಇದ್ಲು. ತಾಯಿ ಬಡವಿ, ಗಂಡ ತೀರ್ಕೊಂಡಿದ್ದ. ಒಂದು ಗುಡಿಸಿಲಿನೊಳಗೆ ಇರ್ತಿದ್ಲು. ಇನ್ನೊಬ್ಬರ ಮನೆಯಾಗ ಮುಸುರಿ ತಿಕ್ಕಿ ಬದುಕುವ ತಾಯಿ. ಆಕಿ ಸಂಕಲ್ಪ ಏನು ಅಂದ್ರೆ, ನನ್ನ ಮಗ ಶಾಣೆ ಆಗಬೇಕು, ದೊಡ್ಡವಾಗಬೇಕು. 5-6ನೇ ಕ್ಲಾಸ್ ಓದು ಹುಡುಗ ಮಗ, ತಾಯಿ ಸಂಕಲ್ಪ ಗುಡಿಸಲ್ನಾಗದಾಳ. ಸಂಕಲ್ಪ ಏನು ಅಂದ್ರೆ, ನನ್ನ ಮಗ ದೊಡ್ಡವಾಗಬೇಕು. ಮತ್ತ ಗುಡಿಸಲ್ನಾಗ ಇದ್ದಿದ್ದಕ್ಕ ಸಂಕಲ್ಪ ಬರ್ತಾವ, ಅರಮನೆಯೊಳಗೆ ಇದ್ದಿದ್ದಕ್ಕೆ ಸಂಕಲ್ಪ ಇರೋದಿಲ್ಲ. ಬರದ ರಾತ್ರಿ 12ಕ್ಕೆ ಜೋಲಿ ಹೊಡ್ಕೊಂತ ಬರ್ತಾವು. ಸಂಕಲ್ಪ ಎಲ್ಲಿ ಬರ್ಬೇಕು? ತಾನು ಇನ್ನೊಬ್ಬರ ಮನೆಯಲ್ಲಿ ಮುಸುರಿ ತಿಕ್ಕಿದ್ರು ಸಹಿತ ತಾಯಿ ಸಂಕಲ್ಪ ಕಟ್ತಾಳ, ನನ್ನ ಮಗ ದೊಡ್ಡವಾಗಬೇಕು. ಬ್ಯಾಸಗಿ ದಿವ್ಸಕ್ಕ ಆ ಊರಿಗೆ ಮಾವಿನ ಹಣ್ಣು ಮಾರೋರು ಬಂದಿದ್ರಂತ. ಮಾವಿನ ಹಣ್ಣು ಮಾರೋರು ಬಂದಾಗ ಮಾವಿನ ಹಣ್ಣು ಎಲ್ಲರೂ ಖರೀದಿ ಮಾಡ್ತಿದ್ರು. ಈ ಹುಡುಗ ಬಡವಿ ಮಗ, ತಾಯಿ ಇನ್ನೊಬ್ಬರ ಮನ್ಯಾಗ ಮುಸುರಿ ತಿಕ್ತಿದ್ಲು. ರೊಕ್ಕ ಕೊಟ್ಟು ಮಾವಿನ ಹಣ್ಣು ಖರೀದಿ ಮಾಡುವಷ್ಟು ಶಕ್ತಿ ಇಲ್ಲ. ಒತ್ತ ಬಂಡಿ ಮೇಲೆ ಅವ ಮಾವಿನ ಹಣ್ಣು ಮಾರಾಕ್ ಬಂದಿದ್ದ. ಮಾವಿನ ಹಣ್ಣು ಮಾರಾಕ್ ಬಂದಾಗ ಈ ಹುಡುಗ ಹೋಗಿ ನಿಂತ. ಎಲ್ಲರೂ ರೊಕ್ಕ ಕೊಟ್ಟು ಮಾವಿನ ಹಣ್ಣು ಒಯ್ತಿದ್ರು. ಇದು ಹುಡುಗ ತೆಲಿಗೆ ಎಣ್ಣಿಲ್ಲ, ಮ್ಯಾಲ ಹರಿದು ಬಟ್ಟಿ, ಹರಕ್ಕ ಸೊಣ್ಣೆ, ಹಾಫ್ ಪ್ಯಾಂಟು. ಎಲ್ಲರೂ ಮಾವಿನ ಹಣ್ಣು ರೊಕ್ಕ ಕೊಟ್ಟು ಮಾವಿನ ಹಣ್ಣು ತಗೊಂಡು ಹೋಗೋದು ಈ ಹುಡುಗ ನೋಡ್ತಿತ್ತು. ಎಲ್ಲರೂ ಬರೋದು ರೊಕ್ಕ ಕೊಟ್ಟು ತಗೊಂಡು ಹೋಗ್ತಿದ್ರು, ಎಲ್ಲರೂ ಬರೋದು ರೊಕ್ಕ ಕೊಟ್ಟು ತಗೊಂಡು ಹೋಗ್ತಿದ್ರು. ಅರ್ಧ ತಾಸು ಈ ಹುಡುಗ ಹಂಗ ತೆಲಿ ಕೆರ್ಕೊಂತ ನಿಂತಿತ್ತು. ಅವ ಮಾವಿನ ಹಣ್ಣು ಮಾರುವ ಮನುಷ್ಯನ ಮನಸ್ಸು ಚಲೋ ಇತ್ತು. ಅವ ಅಂದ, ಏ ತಮ್ಮ, ನೀ 2 ಹಣ್ಣು ತಗೋಬೇಕು. ಈ ಹುಡುಗಂತೂ ಇಲ್ಲ, ನಾವು ಬಡವರದೀವಿ, ರೊಕ್ಕ ಕೊಟ್ಟು ತಗೊಳಕ್ಕಾಗಲ್ಲ. ಅವ ಮಾವಿನ ಹಣ್ಣು ಮಾರೋ ಮನುಷ್ಯ ಅಂತಾನೆ, ಏ ತಮ್ಮ, ನೀ ನನ್ನ ಮಗ ಇದ್ದಂಗ,
ರೊಕ್ಕ ಕೊಟ್ಟ ತಗೋಬೇಕಂತ ಏನೈತಿ, ನಿನಗೆ 2 ಪುಕ್ಕಟೆ ಕೊಡ್ತೀನಿ ತಗೋ. ಅವಾಗ ಹುಡುಗ ಹೇಳ್ತೈತಿ ಬಡವ, ಇಲ್ಲ ನಮ್ಮವ್ವ ನನಗೊಂದು ನೀತಿ ಮಾತು ಕಲ್ಸ್ಯಾಳ. ಏನ್ ಕಲ್ಸ್ಯಾಳ? ಮಗ, ನೀ ಬೆಳೆದು ದೊಡ್ಡವಾಗಬೇಕಂದ್ರ ಜೀವನದೊಳಗೆ ಎಂದು ಪುಕ್ಕಟೆ ಇನ್ನೊಬ್ಬರು ತಿನ್ನಬೇಡ, ಇದು ಪಾಲಿಸು ಅಂತ ನಮ್ಮವ್ವ ಹೇಳಾಳ. ನಮ್ಮವ್ವ ಕಲಿಸಿದ ನೀತಿ ಮಾತಿದು. ಸಾಕಲ್ಲ, ಇದು ಒಂದು ಮಂತ್ರ. ಏನು? ಜೀವನದೊಳಗ ಪುಕ್ಕಟ್ಟೆ ಇನ್ನೊಬ್ಬರದು ತಿನ್ನಬಾರ್ದು. ನಮ್ಮ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಇದು ಒಂದು ಮಾತು ನಾವು ಕಲಿಸಿಬಿಟ್ರೆ ಭಾರತ ಮತ್ತೆ ವಿಶ್ವಗುರು ಆಗ್ತೈತಿ. ಮತ್ತೇನು ಬೇಕಾಗಿಲ್ಲ. ಅಷ್ಟೆ, ಪುಕ್ಕಟೆಯಾಗಿ ಇನ್ನೊಬ್ಬರದು ತಿನ್ನಬಾರದು.